ತುಂಬ ಕಡೆ ನೀವು DTCP ಲೇಔಟ್ಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಾ. ಆದರೆ 90% ಜನರು DTCP ಅಪ್ರೂವ್ಡ್ ಲೇಔಟ್ ಅಂದರೆ ಫೇಕ್ ಅಂತ ತಿಳ್ಕೊಂಡಿರ್ತಾರೆ. ಯಾಕಂದರೆ ಯೂಶಲಿ DTCP ಅಪ್ರೂವ್ಡ್ ಲೇಔಟ್ ಸೈಟ್ಗಳು ತುಂಬ ಚೀಪ್ ರೇಟ್ನಲ್ಲಿ ಸಿಗುತ್ತದೆ. ಅದಕ್ಕೆ ಈ ಕನ್ಫ್ಯೂಷನ್. ಸೊ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದರೆ ನಿಮಗೆ DTCP ಅಪ್ರೂವ್ಡ್ ಲೇಔಟ್ನ ಬಗ್ಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. DTCP ಅಪ್ರೂವ್ಡ್ ಲೇಔಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್. DTCP ಒಂದು ಗವರ್ನಮೆಂಟ್ ಬಾಡಿ. ಇದರ ಕೆಲಸ ಅರ್ಬನ್ ಪ್ಲಾನಿಂಗ್ ಹಾಗೂ ಭೂ ಬಳಕೆಯನ್ನು ನಿಯಂತ್ರಿಸುವುದು. DTCP ಇಲಾಖೆ BDA, BMRDA, BIA, PPA ಅಂದರೆ ಬಯಪ್ಪ ಹಾಗೂ BMI, CAPA ಇಲಾಖೆಗಳಿಗೂ ಏರಿಯಾ ಪ್ಲಾನಿಂಗ್ ಹಾಗೂ ಟೌನ್ ಪ್ಲಾನಿಂಗ್ ಮಾಡಿಕೊಡುತ್ತದೆ. ಬಿಡಿಸಿ ಹೇಳಬೇಕಂದ್ರೆ ನಗರಗಳ ಒಳಗೆ ಹಾಗೂ ಹೊರಗೆ ಝೋನ್ಸ್ಗಳನ್ನು ಸಿದ್ಧಪಡಿಸುವುದು, ಝೋನ್ಸ್ಗಳ ಅನುಗುಣವಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನು ಸೆಟ್ ಮಾಡುವುದು DTCP ಇಲಾಖೆ. ತುಮಕೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ರಾಯಚೂರು, ಬೆಳಗಾವಿ ಹಾಗೂ ಮುಂತಾದ ಊರುಗಳಲ್ಲಿಯೂ ಮಹಾನಗರ ಪಾಲಿಕೆ ಹಾಗೂ ನಗರಸಭೆಗಳ ಜೊತೆಗೆ ಜಂಟಿಯಾಗಿ ಕೆಲಸ ಮಾಡಿ ಮಾಸ್ಟರ್ ಪ್ಲಾನ್ ಸಿದ್ಧ ಮಾಡಿ ಕೊಡುತ್ತದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ DTCP ಇಲಾಖೆ. ಶೇರ್ ಮಾರ್ಕೆಟ್ನಲ್ಲಿ ಸೆಬಿ ಹೇಗೆ ರೆಗ್ಯುಲೇಟರಿ ಬಾಡಿ ಆಗಿದೆಯೋ ಹಾಗೆಯೇ ಲ್ಯಾಂಡ್ ಯೂಸ್ ಅಂದರೆ ಭೂ ಬಳಕೆಯಲ್ಲಿ DTCP ಒಂದು ರೆಗ್ಯುಲೇಟರಿ ಬಾಡಿ ಆಗಿದೆ. ಬಿಲ್ಡರ್ಸ್ಗಳಿಂದ ಏನಾದರೂ ಫ್ರಾಡ್ ಆಗಿದ್ದಲ್ಲಿ DTCP ಇಲಾಖೆಗೆ ಆಕ್ಷನ್ ತಗೊಳ್ಳೋ ಎಲ್ಲ ಅಧಿಕಾರ ಇದೆ. DTCP ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ, ಇದು ಭಾರತದಾದ್ಯಂತ ಕಾರ್ಯನಿರ್ವಹಿಸುತ್ತದೆ. ವೀಕ್ಷಕರೇ, DTCP ಅಪ್ರೂವಲ್ ಹೇಗೆ ಸಿಗುತ್ತದೆ ಅಂತ ಇಲ್ಲಿ ನಾವೀಗ ತಿಳ್ಕೊಳ್ಳೋಣ. ಫಸ್ಟ್ ಪ್ರಾಸೆಸ್ ಅಪ್ಲಿಕೇಶನ್ ಸಬ್ಮಿಷನ್ ಅಥವಾ ಅರ್ಜಿ ಸಲ್ಲಿಕೆ. ಡೆವಲಪರ್ಗಳು ತಮ್ಮ ಲೀಗಲ್ ಟೀಮ್ನ ಸಹಾಯದಿಂದ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ತಾರೆ. ಡಾಕ್ಯುಮೆಂಟ್ಗಳು ಏನಪ್ಪಾ ಅಂದರೆ ಲ್ಯಾಂಡ್ ಓನರ್ಶಿಪ್ ಪ್ರೂಫ್, ಸೈಟ್ ಪ್ಲಾನ್ಸ್ ಹಾಗೂ ಖಾತಾ ಎಕ್ಸೆಟ್ರಾ ಎಕ್ಸೆಟ್ರಾ. CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಗಳಿಂದ ಕಾಸ್ಟ್ ಎಸ್ಟಿಮೇಷನ್ ಹಾಗೂ ಬಜೆಟ್ನ ರೆಡಿ ಮಾಡಿಸ್ತಾರೆ. ಬಜೆಟ್ ಅಂದರೆ ಪ್ರಾಜೆಕ್ಟ್ ಅನ್ನು ಡೆವಲಪ್ಮೆಂಟ್ ಮಾಡುವುದಕ್ಕೆ ಹಣಕಾಸು ಇದೆ ಅಂತ DTCP ಇಲಾಖೆಗೆ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಬೇಕು. ಇನಿಷಿಯಲ್ ಸ್ಕ್ರೂಟ್ನಿ ಅಂದರೆ ಆರಂಭಿಕ ಪರಿಶೀಲನೆ. ಅರ್ಜಿ ಸಲ್ಲಿಕೆ ಆದಮೇಲೆ DTCP ಇಲಾಖೆ ಡಾಕ್ಯುಮೆಂಟ್ಗಳನ್ನು ಥರೋವಾಗಿ ಪರಿಶೀಲನೆ ಮಾಡುತ್ತದೆ. ಪ್ರಾಜೆಕ್ಟ್ ರೆಸ್ಟ್ರಿಕ್ಟೆಡ್ ಝೋನಲ್ಲಿ ಏನಾದರೂ ಇದೆಯಾ ಅಂದರೆ ಗ್ರೀನ್ ಝೋನು, ಯೆಲ್ಲೋ ಝೋನು, ಇವು ಯಾವುದಾದ್ರೂ ಝೋನ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ಪ್ರಾಜೆಕ್ಟು ಮಾಸ್ಟರ್ ಪ್ಲಾನ್ನ ಅನುಗುಣವಾಗಿ ಲೇಔಟ್ ಪ್ರಪೋಸಲ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಯಾಕಂದರೆ ಮಾಸ್ಟರ್ ಪ್ಲಾನ್ನಿಂದ ಲೇಔಟು ಅಥವಾ ಪ್ರಾಜೆಕ್ಟ್ಗಳು ಡಿವಿಯೇಟ್ ಆಗಬಾರ್ದು. ಮುಂದಿನ ಪ್ರಾಸೆಸ್ ಸೈಟ್ ತಪಾಸಣೆ ಅಂದರೆ ಸೈಟ್ ಇನ್ಸ್ಪೆಕ್ಷನ್. ಸ್ಕ್ರೂಟಿನಿ ಜೊತೆಗೆ DTCP ಅಫಿಷಿಯಲ್ಸ್ ಹಲವು ಬಾರಿ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ಸ್ ಹಾಗೂ ಆಕ್ಚುಯಲ್ ಸೈಟ್ ಪ್ಲಾನ್ ಎರಡೂ ಮ್ಯಾಚ್ ಆಗ್ತಾ ಇದೆಯಾ ಅಂತ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾರೆ. ತಾಂತ್ರಿಕ ವಿಮರ್ಶೆ ಅಂದರೆ ಟೆಕ್ನಿಕಲ್ ರಿವ್ಯೂ. ಅಗ್ನಿಶಾಮಕ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಪೊಲ್ಯೂಷನ್ ಬೋರ್ಡ್ಗಳಿಂದ ಬಿಲ್ಡರ್ NOC ತಗೊಂಡಿರ್ತಾರೆ. ಅದು ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ವೆರಿಫಿಕೇಶನ್ DTCP ಇಲಾಖೆ ಮಾಡುತ್ತದೆ. ಪಬ್ಲಿಕ್ ನೋಟಿಫಿಕೇಶನ್. ಕೆಲವು ಸನ್ನಿವೇಶಗಳಲ್ಲಿ DTCP ಇಲಾಖೆ ಪಬ್ಲಿಕ್ ನೋಟಿಫಿಕೇಶನ್ ಹೊರಡಿಸುತ್ತದೆ. ಸಂಬಂಧಪಟ್ಟವರು ಪ್ರಾಜೆಕ್ಟ್ನ ಬಗ್ಗೆ ಆಬ್ಜೆಕ್ಷನ್ಸ್ಗಳನ್ನು ಸಲ್ಲಿಸಬಹುದು. ಅಪ್ರೂವಲ್ ಆ್ಯಂಡ್ ಕ್ಲಿಯರೆನ್ಸ್. ಪ್ರಾಜೆಕ್ಟ್ ಕಾನೂನುಬದ್ಧವಾಗಿದ್ದಲ್ಲಿ DTCP ಇಲಾಖೆ ಅಪ್ರೂವಲ್ ಹಾಗೂ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಕೊಡುತ್ತದೆ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಲ್ಲ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಅದು ಒಂದು ಅಪ್ರೂವಲ್. ಆ ಅಪ್ರೂವಲ್ ಇದ್ರೇನೆ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಕಂಪ್ಲೈನ್ಸ್ ಮಾನಿಟರಿಂಗ್. ಲೇಔಟ್ ಡೆವಲಪ್ಮೆಂಟ್ ಆಗ್ತಿರುವಾಗ ಹಲವು ಬಾರಿ DTCP ಆಫೀಷಿಯಲ್ಸ್ ಕಂಪ್ಲೈನ್ಸ್ ಚೆಕ್ ಮಾಡ್ತಾರೆ. ಏನಾದರೂ ಡಿವಿಯೇಷನ್ಸ್ ಇದ್ದಲ್ಲಿ ಪೆನಾಲ್ಟಿ ಅಂದರೆ ದಂಡವನ್ನು ವಿಧಿಸಲಾಗುತ್ತದೆ. ತುಂಬಾನೇ ಡಿವಿಯೇಷನ್ಸ್ ಇದ್ದಲ್ಲಿ ಅಪ್ರೂವಲ್ ಕೂಡ ಕ್ಯಾನ್ಸಲ್ ಆಗುತ್ತದೆ.
ಕಂಪ್ಲೀಷನ್ ಸರ್ಟಿಫಿಕೇಟ್. ಪ್ರಾಜೆಕ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ ಆದಮೇಲೆ ಡಿಟಿಸಿಪಿ ಫೈನಲ್ ಇನ್ಸ್ಪೆಕ್ಷನ್ ಮಾಡುತ್ತದೆ. ಪ್ರಾಜೆಕ್ಟ್ ಸಂಪೂರ್ಣವಾಗಿ ಅಧಿಕೃತವಾಗಿದ್ದಲ್ಲಿ ಬಿಲ್ಡರ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತದೆ. ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದರೆ ಸಿಸಿ. ನೀವು ಯಾವುದೇ ಪ್ರಾಪರ್ಟಿನ ತಗೊಳ್ಳೋ ಮುಂಚೆ ದಯವಿಟ್ಟು ಲಾಯರ್ ಹತ್ರ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಯಾರ್ದೋ ಮಾತು ಕೇಳಿ ಮೋಸ ಹೋಗಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.